MRI ಅಲ್ಲಿ ACL ಟೇರ್ ಇದೆಯಪ್ಪ ನಿಂಗೆ ಸರ್ಜರಿ ಬೇಕು ಅಂತ ನಾವು ಹೇಳಿದಾಗ ಪೇಷಂಟ್ ಕೇಳೋದು ಒಂದೇ ಪ್ರಶ್ನೆ, ಸರ್ ಸರ್ಜರಿ ಮಾಡಿಸಿಲ್ಲ ಅಂದ್ರೆ ಏನಾಗುತ್ತೆ ಸರ್ ಅಂತ. ಸೊ ಇವತ್ತು ನಾವು ಮಾತಾಡೋಣ ACL ಸರ್ಜರಿ ಮಾಡಿಸಿಲ್ಲ ಅಂದ್ರೆ ಏನಾಗುತ್ತೆ ಅಂತ. ACL ಅನ್ನೋದು ಒಂದು ಪ್ರೈಮರಿ ಸ್ಟೆಬಿಲೈಸರ್ ಆಫ್ ದ ನೀ ಇರುತ್ತೆ, ಅದು ಮೇನ್ ಪಿಲ್ಲರ್ ಆಫ್ ದ ನೀ ಇರುತ್ತೆ. ಇಲ್ಲಾಂದ್ರೆ ನೀ ಇನ್ಸ್ಟೆಬಿಲಿಟಿ ಆಗುತ್ತೆ, ಅಂದ್ರೆ ಮುಂದೆ ಹಿಂದೆ ಹೆಂಗೆಂಗೋ ಓಡಾಡಕ್ ಶುರು ಮಾಡುತ್ತೆ ಅದು. ಅದರಿಂದ ನಾನು ACL ಸರ್ಜರಿ ಮಾಡಿಸಿಲ್ಲ ಅಂದ್ರೆ ಅವಾಗ ಒಂದು ನಿಮ್ದು ಮೆನಿಸ್ಕಸ್ ಅಂತ ಒಳಗಡೆ ಏನ್ ಸ್ಪಂಜ್ ಇರುತ್ತೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಒಂದು ಸ್ಮೂತ್ ಕಾರ್ಟಿಲೇಜ್ ಅಂತ ಒಂದು ಸ್ಮೂತ್ ಸರ್ಫೇಸ್ ಇರುತ್ತೆ ನೀಲಿ, ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದು ಡ್ಯಾಮೇಜ್ ಆಗೋದಾಗ ನಿಮಗೆ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಏನು ಮಂಡಿ ಸವಿತಾ ಇದೆ 60 ವರ್ಷಕ್ಕೆ ಬರ್ಬೇಕಾಗಿರೋದು 30 ವರ್ಷಕ್ಕೆ ಬರಕ್ ಶುರು ಆಗುತ್ತೆ, ಅರ್ಲಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಕರಿತೀವಿ, ಆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ನೀವು ಸ್ಪೋರ್ಟ್ಸ್ ಮ್ಯಾನ್ ಇದ್ರೆ ನಿಮಗೆ ಕಾನ್ಫಿಡೆನ್ಸ್ ಮತ್ತೆ ನಿಮ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಂಗಂತ ನಾವ್ ಎಲ್ಲಾರ್ಗೂ ಈ ಸರ್ಜರಿ ಮಾಡ್ತೀವ? MRI ನೋಡಿದ ತಕ್ಷಣ ನಾನು ACL ಸರ್ಜರಿ ಮಾಡ್ಬಿಡ್ತೀನ? ಇಲ್ಲ, ಅದಕ್ಕೆ ಕ್ಲಿನಿಕಲ್ ಡಯಾಗ್ನೋಸಿಸ್ ಮಾಡ್ಬೇಕಾಗತ್ತೆ. ಯಾರಲ್ಲಿ ನಾವು ಮಾಡಲ್ಲ ಅಂತ ಹೇಳಿದ್ರೆ ಎಲ್ಡರ್ಲಿ ಪೇಷಂಟ್, ಆಲ್ರೆಡಿ 55-60 ವರ್ಷ ಆಗಿದೆ, ಅವ್ರಿಗೆ ನಾವು ACL ಸರ್ಜರಿ ಮಾಡ್ತಾ ಕೂರೋದಿಲ್ಲ. ಇನ್ನೊಂದು ಲೈಫ್ ಸ್ಟೈಲ್ ಬಗ್ಗೆ, ಲೈಫ್ ಡಿಮ್ಯಾಂಡಿಂಗ್ ಇದೆಯಾ ಅಥವಾ ಲೋ ಪ್ರೊಫೈಲ್ ಲೈಫ್ ಸ್ಟೈಲ್, ಬರೀ ಇಲ್ಲೇ ಕೂತಿರ್ತೀವಿ, ಮನೇಲೆ ಮಲಗಿರ್ತೀವಿ, ಇಲ್ಲೇ ಓಡಾಡ್ತೀವಿ ಅಂಥವ್ರಿಗೆ ಲೋ ಡಿಮ್ಯಾಂಡಿಂಗ್ ಪೇಷಂಟ್ಸ್ ಅಂತೀವಿ, ಅವ್ರಿಗೆ ನಾವು ACL ಸರ್ಜರಿ ಮಾಡೋದಿಲ್ಲ. ಮತ್ತೆ ಯಾರಲ್ಲಿ ನಾವು ಒಂದು ಫಿಸಿಯೋಥೆರಪಿ ಮತ್ತೆ ಮಸಲ್ ಸ್ಟ್ರೆಂಥನಿಂಗ್ ಚೆನ್ನಾಗಿರುತ್ತೆ, ಇನ್ಸ್ಟೆಬಿಲಿಟಿನೂ ಇರಲ್ಲ, ಪೇನು ಇರಲ್ಲ, ಅಂತ ಪೇಷಂಟ್ಗೆ ACL ಇದ್ರೂ ನಾವು ಫಿಸಿಯೋಥೆರಪಿಲೇ ರಿಕವರಿ ಮಾಡಿಸಿ ನೀವು ಓಡಾಡ್ಕೊಂಡಿರಿ ಅಂತ ಬಿಟ್ಬಿಡ್ತೀವಿ. ಹಾಗಾಗಿ ಎಲ್ಲಾ ACLಗೂ ಸರ್ಜರಿ ಮಾಡಲ್ಲ, ಹಾಗಂತ ACL ಎಲ್ಲಿ ಸರ್ಜರಿ ಬೇಕು ಅಲ್ಲೂ ಬಿಡೋದು ಇಲ್ಲ. ಯಾರು ನಿಮ್ ಪೇಷಂಟ್ಗೆ ACL ಸರ್ಜರಿ ಇದೆ ಈ ರೀಲ್ನ ಶೇರ್ ಮಾಡಿ, ನಿಮಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ.